ಕರ್ನಾಟಕದಲ್ಲಿ ನೀವು ನೋಡಿದ ಒಳ್ಳೆ ರಾಜಕಾರಣಿ ಯಾರು? ಅವರೇ ನಂಬರ್ 1 ದೇವೇಗೌಡರು. ದೇವೇಗೌಡರು ಅವ್ರದೊಂದು ಲಾಭದಾರ. ಈಗಿನ ಎದ್ದೇಳೋದ ಕಷ್ಟ, ಕುಂದ್ರೋದು ಕಷ್ಟ, ಬರೋದು ಕಷ್ಟ, ಯಾರನ್ನು ಮಾತಾಡ್ಸೋದು. ಎಂತವ್ರು ವಿಧಾನಸೌಧಕ್ಕೆ ಬರ್ಬೇಕು ಈ ಸಲ? ಯಾಕಂದ್ರೆ ಅವ್ರ ಮನೆಗೆ ಇಬ್ಬರು ಹಾಲಿ ಮಿನಿಸ್ಟ್ರು MP ಕೂಡ ಅದಾರ. ಸಾರ್ವಜನಿಕರಿಗೆ ಹಂಚಿ ಹೋಗ್ಬೇಕು ಅಧಿಕಾರ. ಸಾಬ್ರು ಬಹಳ ಮುಂದೆ ಅವ್ರು 30,000 ಹೊಡೆದು ಅವ್ರ ಹಾಕ್ಯ ಮಕ್ಕನ್ಬೇಕು. ವಿನಯ್ ಕುಮಾರ್ ಗರ ಕೊಡಿ ಅಲ್ರಿ. ನಾವು 5,70,000 ಬಂದ್ರೆ ಅದ್ರಾಗ 60 ಐತಿ. ಈಗ ನಾವು 30,000, 28,000-30,000 ಕುರುಬರು ನಾಯಕರದಾರ, ರಮಣರದಾರ, ವಾಟ್ರದಾರ, ಕ್ವಾರ್ಚರದಾರ, ಕೊರಮರದಾರ, ಮಾದ್ರದಾರ, ಇಷ್ಟು ಜನ ಅದಾವ. ಮತ್ತೆ ಅವನ 70,000 ಅಂದ್ರೆ 2 ಲಕ್ಷ ಸುಳ್ಳು. 10 ಜನ ಸಾಬ್ರಲ್ಲ ಹಳೆ ಕುಟುಂಬಕ್ಕೆ ಕೊಡುವಂತಾರ. ಹೌದಾ? ಶಾಮನೂರ್ ಅವ್ರ ಇದ್ದಾಗ ಯಾರೆಲ್ಲ ಕಾರ್ಪೊರೇಟರ್ ಗಳಾದ್ರು ಅವರೆಲ್ಲ ಅವ್ರಿಗೆ. ಹೌದು. ವಿನಯ್ ಕುಮಾರ ಒಳ್ಳೆ ವಿದ್ಯಾವಂತ, 4 ಜನಕ್ಕೆ ಪಾಠ ಹೇಳಿ ಒಂದು ಅಭಿವೃದ್ಧಿ ಹೊಂದಿದ. ಏನಾರ ಕೊಟ್ರೆ ಮುಂದೆ ಒಂದು ಅನುಕೂಲ ಆಗಿತ್ತು. ಮಲ್ಲಣ್ಣ ಮತ್ತು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಸಾಕು. ಹೈಕಮಾಂಡ್ ಉತ್ತರಿಸಿ ಅಂತ ಆಗೈತಿ. ಅಯ್ಯೋ ದೇಶ ದುಡ್ಡಲ್ಲ ಅವ್ರ ಮನ್ಯಾಗ ಐತಿ. ಅವ್ರಂತಾರೆ ಬಿಜೆಪಿ ಸಿಕ್ಕರು. ಅಯ್ಯೋ ಇವ್ರಿಗಿಂತ ಕಾಳ್ರ. ಮೋದಿ ಬಿಟ್ರೆ ಇಡೀ ಫ್ಯಾಮಿಲಿ ಅದರಲ್ಲಿ ಬಿಜೆಪಿ ಅವರು ಓಟ್ರು ಕಾಳ್ರ. ಯಡಿಯೂರಪ್ಪ 4 ಸರಿ ಮುಖ್ಯಮಂತ್ರಿ ಆದ. ಯಾವ ಪೂರ್ಣ ಬಹುಮತ ಬಂದು ಆಯ್ತು. ಈಗ ನಿಮ್ ಸಂಸದರು ಪ್ರಭಾ ಮಲ್ಲಿಕಾರ್ಜುನ ಒಳ್ಳೆ ಅಲ್ಲಿ ಮನೆಗೆ ಹೋದ್ರು ಮಾತಾಡಿಸ್ತೈತಿ. ಅದು ಹಳ್ಳಿ ಹೆಣ್ಮಗಳು ಎಲ್ಲರಿಗೂ ಬಂದಿಸ್ತೈತಿ. ಒಳ್ಳೆ ಈಗ ವಿನಯ್ ಕುಮಾರ್ ಕೊಟ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ಕುರುಬರಿಗೆ ಯಾರಿಗೂ ಕೊಟ್ಟೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕನಗೊಂಡನಹಳ್ಳಿಯಲ್ಲಿದ್ದೀನಿ. ನನಗಂತೂ ಖುಷಿ ವಿಚಾರ, ನನ್ನ ಅಕ್ಕಪಕ್ಕ ಇಬ್ರು ಹಿರಿಯ ಜೀವಿಗಳಿದ್ದಾರೆ. ಅವರ ಅನುಭವದಷ್ಟು ವಯಸ್ಸು ಕೂಡ ನಮ್ಗಾಗಿಲ್ಲ. ಹೀಗಾಗಿ ರಾಜಕೀಯದ ಬಗ್ಗೆ ಅವ್ರ ಜೊತೆ ಚರ್ಚಿಸೋಕೆ ನನಗೊಂದು ಒಳ್ಳೆ ಅವಕಾಶ ಅನ್ಕೋತೀನಿ. ಸರ್, ನಿಮ್ಮ ಹೆಸರು? ಸತ್ತೂರ್ ನಿಂಗಪ್ಪ ಅಂತ. ಎಷ್ಟು ವರ್ಷ ನಿಮ್ಗೆ? 87. 87 ವರ್ಷ ಅಂದ್ರೆ ಹೆಚ್ಚು ಕಡಿಮೆ ಒಂದು 70-69 ವರ್ಷದಿಂದ ಓಟ್ ಹಾಕ್ತಿದ್ದೀರಾ? ಇನ್ನು ಮುಂದ್ಕ ಇನ್ನು ಮುಂದೆ ಹಾಕಿ. ಓಕೆ, 18ರಿಂದ ಹಾಕ್ಯಂತ ಬಂದ್ರ. 69 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ನೀವು ನೋಡಿದ ಕರ್ನಾಟಕದಲ್ಲಿ ನೀವು ನೋಡಿದ ಒಳ್ಳೆ ರಾಜಕಾರಣಿ ಯಾರು? ರಾಮಕೃಷ್ಣ ಹೆಗಡೆ ಅವರು. ಓಕೆ, ಅವರೇ ನಂಬರ್ 1. ಆಮೇಲೆ JH ಪಟೇಲ್. JH ಪಟೇಲ್. ಆಮೇಲೆ ಇವರೇ ಓಟ್ರು. ದೇವೇಗೌಡರು. ದೇವೇಗೌಡ ಅವ್ರದೊಂದು ಲಾಭದವ್ರು. ಅವ್ರು ಓಕೆ ಓಕೆ, ಅವರು ದೊಡ್ಡ ಲಾಭದವ್ರು. ಅನುಕೂಲ ಇದ್ರೆ ಮಾತ್ರ ಇರೋರು ಅವ್ರು. ಓಕೆ, ಅನುಕೂಲ ಇದ್ರೆ ಮಾತ್ರ JDS. ಹೌದು. ಓಕೆ, ಈಗ ನಿಮ್ಮೂರಲ್ಲಿ ಬೈ ಎಲೆಕ್ಷನ್ ಬಂದಿದೆ, ಮತ್ತೆ ಇನ್ನೊಂದು ಚುನಾವಣೆ, ಮತ್ತೆ ಜನ ಓಟ್ ಹಾಕ್ಬೇಕು. ಎಂತವ್ರು ವಿಧಾನಸೌಧಕ್ಕೆ ಬರ್ಬೇಕು ಈ ಸಲ? ಉತ್ತಮವಾಗಿ ಹಳ್ಳಿಗಳ ರಕ್ಷಣೆ ಮಾಡ ಅಂತ ಬರ್ಬೇಕು. ಓಕೆ, ಈ ಹಿಂದೆ ಇದ್ದಂತ ಶಾಮನೂರ್ ಅವ್ರ ಕೆಲಸ ಹೆಂಗಿತ್ತು? ಅದಂತ ಪರವಾಗಿಲ್ಲ, ಕೆಲಸ ಚೆನ್ನಾಗಿತ್ತು. ಈಗ ಓಡಾಡಂಗಿದ್ದಲ್ಲ. ನಾವು ಹೋಗಿ ಪಂಚರ್ ಯಾವ್ದಾದ್ರು ಇಂಥದ್ ಮಾಡ್ಕೊಡು ಅಂದ್ರೆ ಮಾಡ್ಕೊಡು. ಓ, ನೀವು ನೇರವಾಗಿ ಹೋಗಿ ಭೇಟಿ ಆಗ್ತೀವಿ? ಹೌದು, ನೇರ. ಅವ್ರ ಇದ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ ನಾನು. ಇಲ್ಲಿಗೆಲ್ಲ ಬರೋರಾ? ಹಳ್ಳಿಗೆ ಬರೋರು. ಈಗ 2 ಎಲೆಕ್ಷನ್ ಬರ್ಲಿಲ್ಲ ಅಲ್ಲ, ಹಿಡ್ಕೊಂಡ್ ಹಚ್ಚಿದ್ರಲ್ಲ, ಬರ್ಲಿಲ್ಲ. ಮೊದ್ಲು ಬರೋರು, ಯಾತ ಕರೆದ್ರು ಬರೋರು. ಅದೇನು ಅಲಕ್ಷಿದ್ದಿಲ್ಲ. ಈಗಿನ ಇವ್ರು ಎದ್ದೇಳೋದ ಕಷ್ಟ, ಕುಂದ್ರೋದು ಕಷ್ಟ, ಬರೋದು ಕಷ್ಟ, ಯಾರನ್ನು ಮಾತಾಡ್ಸೋದು ಇಲ್ಲ. ಓಕೆ, ಈಗ ಚುನಾವಣೆಯಲ್ಲಿ ಮತ್ತೆ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ತಾರೆ, ಅವ್ರ ಮೊಮ್ಮಗಂಗೆ. ಹಂಗೆ ಕಾಂಗ್ರೆಸ್ ಅಲ್ಲಿ ಇನ್ನೂ ಸುಮಾರು ಜನ ಇದ್ದಾರೆ. ಬಿಜೆಪಿಲೂ ಅಭ್ಯರ್ಥಿಗಳು, ಅವ್ರ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. ಇನ್ನೊಂದ್ ಕಡೆ ವಿನಯ್ ಕುಮಾರ್ ಹೆಸರು ಕೇಳಿ ಬರುತ್ತೆ. ನಿಮ್ ಪ್ರಕಾರ, ನಿಮ್ಮ ಪರ್ಸನಲ್ ಒಪಿನಿಯನ್, ನಿಮ್ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯಾರು ಈ ಸಲ ವಿಧಾನಸೌಧಕ್ಕೆ ದಾವಣಗೆರೆ ದಕ್ಷಿಣದಿಂದ ಬರ್ಬೇಕು? ಈಗ ಸಾಬ್ರು ಬಹಳ ಮುಂದದಾರ. ಓಕೆ, ಕಸ ಹೊಡೆಯರ್ನು ಹೊಡಿತಾರ, ಪೊಲೀಸರನ್ನು ಹೊಡಿತಾರ. ಅವರು ನಿಂತ್ರೆ ಯಾರು ಓಟ್ ಕೊಡೋದಿಲ್ಲ ಹಿಂದೂಗಳು. ಅವ್ರ 30,000 ಹೊಡೆದ ಅವ್ರ ಹಾಕ್ಯ ಮಕ್ಕನ್ಬೇಕು ಹಿಂದೂಗಳು. ನಾವು ಕಟ್ಟ ಕಾಂಗ್ರೆಸ್, ನಾವು ಕಾಂಗ್ರೆಸ್ ನಿಂತರು ಕೊಡೋದಿಲ್ಲ. ನಾವು ಮನೆ ಮಕ್ಕಂದ್ರೆ ಅವ್ರಿಗೆ ಓಟ್ ಕೊಡೋದಿಲ್ಲ ನಾವು ಸಾಬ್ರಿಗೆ. ಈಗ ಮಲ್ಲಣ್ಣ ಮಗ್ಗರ ಕೊಡ್ಲಿ, ವಿನಯ್ ಕುಮಾರ್ ಗರ ಕೊಡ್ಲಿ. ಯಾಕಂದ್ರೆ ಅವ್ರ ಮನೆಗೆ ಇಬ್ಬರು ಹಾಲಿ ಮಿನಿಸ್ಟ್ರು MP ಕೂಡ ಅದಾರಲ್ಲ. ಸಾರ್ವಜನಿಕರಿಗೆ ಹಂಚಿ ಹೋಗ್ಬೇಕು ಅಧಿಕಾರ. ಒಬ್ರು ತಕ್ಕಿರ್ಬಾರ್ದು. ಒಬ್ರು ತಕ್ಕಿದ್ರೆ ಅದು ತೊಂದ್ರೆ ಆಕತಿ. ಹಂಗಾಗಿ ಆ ಕುಟುಂಬದ ಹೊರತಾಗಿ ಯಾರಿಗಾರು ಕೊಡ್ಬೇಕು ಈ ಸಲ? ಹೌದು. ಓಕೆ, ನೀವು ಚೆನ್ನಾಗಿ ಹೇಳಿದ್ರಿ. ಸಾಬ್ರು ಕೊಟ್ರೆ ನಾವ್ ಯಾರು ಓಟ್ ಹಾಕಲ್ಲ ಅಂತ. ಹಾಕದೇ ಇಲ್ಲ. ಹೌದು. ಆದ್ರೆ ಕಾಂಗ್ರೆಸ್ ಗೆದ್ಕ ಬರ್ತಿರೋದೇ ಸಾಬ್ರು ಓಟ್. ಯಾರು ಅವ್ರ ಇರೋ 30,000 ದುಡ್ಡಿಗೆ 80,000 ಅಂದ್ರೆ ನಾವ್ ಏನ್ ಮಾಡನ್ರಿ? 35,000 ಓಟ್ ಇರೋದ ಅಷ್ಟೇ. ಹಂಗಾರೆ 80,000 ಇಲ್ಲ. ಅಲ್ರಿ, ನಾವ್ 5,80,000 ಬಂದ್ರೆ ಅದ್ರಾಗ 60 ಜಾತಿ ಐತಿ.
ಈಗ ನಾವು 30,000 28-30,000 ಕುರುಬರು ಓಕೆ ನಾಯಕರು ಅದಾರ, ಲಮಣ್ಯರು ಅದಾರ, ವಾಡ್ರ ಅದಾರ, ಕ್ವಾರ್ಚರ್ ಅದಾರ, ಕೊರಂಬ್ರ ಅದಾರ, ಮಾದ್ರ ಅದಾರ, ಇಷ್ಟು ಜನ ಅದಾವಿ. ಮತ್ತೆ ಅವನವ 80,000 ಅಂದ್ರೆ 2 ಲಕ್ಷ ಗ್ಯಾಸ್ ಉಳಿದು ಕರೆಕ್ಟ್. ಈಗ ದುಡ್ಡಿಗೆ ಶಾಮನೂರ್ ದುಡ್ಡು ಹೊಡಿಯಕ ಅವ್ರು ಆಡೋ ಒಂದು ಒಬ್ಬನ್ ಬರೋದು ನಾತ್ರ 40 ಓಟ್ ಅದಾವ ಅನ್ನೋದು ನಾವ್ ಅಲ್ಲಿದ್ದ ಹೇಳೋದು, ನಾವ್ ಇದ್ದು ನೋಡಿದ್ ಕೇಳೋರು. ನನ್ನ ಹತ್ರ 300 ಓಟ್ ಅದಾವ ಅಂತ 4 ಬರೋದು. ಹಿಂಗ್ ದುಡ್ಡು ಈಗೇನ ಅವ್ರು ನಿಲ್ತಾರ ಅಂತ ತಿಳ್ಕೊಬೇಡ ನೀನು. ಈ ದುಡ್ಡಿಗೆ ಹೆಂಗ್ ಮಾಡ್ತಾರ ಅವ್ರು. ಅರ್ಧ ಜನ ಸಾಬ್ರೆಲ್ಲ ಹಳೆ ಕುಟುಂಬಕ್ಕೆ ಕೊಡುವಂತಾರ. ಹೌದು ಕರೆಕ್ಟ್, ನಿಜ. ಹೌದಾ? ಈಗ ಶಾಮನೂರ್ ಅವ್ರ ಇದ್ದಾಗ ಯಾರೆಲ್ಲ ಕಾರ್ಪೊರೇಟರ್ ಗಳಾದ್ರು ಅವರೆಲ್ಲ ಅವ್ರಿಗೆ ಜೈ ಅಂತ. ಹೌದು. ಅರ್ಧದ್ರ ಮೇಲೆ ಶಾಮನೂರಿಗೆ ಕೊಡು, ಅಜ್ಜನ್ ನೆನ್ಪುಳಿಲಿ ಅಂತ ಸಾಬ್ರು ಅಂತಾರೆ. ಈ ದುಡ್ಡು ಬಾಳ ಇಸ್ಕನ ಸಾಬ್ರು ನಾವು ನಿಲ್ತೇವೆ ಅಂತಾರೆ. ಓಕೆ ಓಕೆ. ವಿನಯ್ ಕುಮಾರ್ ಬಗ್ಗೆ ಮಾತಾಡಿದ್ರಿ, ಹಂಗಾಗಿ ನಿಮ್ಮಂತ ಹಿರಿಯರಿಂದ ನಾವು ತಿಳ್ಕೊಬೇಕು. ಬೆಂಗಳೂರಿಂದ ಬಂದಾಗ ವಿನಯ್ ಕುಮಾರ ಒಳ್ಳೆ ಹುಡುಗ, ಓಕೆ, ವಿದ್ಯಾವಂತ, 4 ಜನಕ್ಕೆ ಪಾಠ ಹೇಳಿ ಒಂದು ಅಭಿವೃದ್ಧಿ ಹೊಂದಿದಾನೆ. ಏನಾರ ಕೊಟ್ರೆ ಮುಂದೆ ಒಂದು ಅನುಕೂಲ ಆಗಿತ್ತು, ಕೊಟ್ರು ಪಾಡಾಕತ್ತೆ. ಆದ್ರೆ ಕೊಡ್ಬೇಕು ಅಂದ್ರೆ ಮಲ್ಲಣ್ಣ ಮತ್ತು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ. ಓಕೆ. ಬೇರೆ ಹೈಕಮಾಂಡು ಇಲ್ಲ, ಪಿ ಕಮಾಂಡು ಇಲ್ಲ. ಹೈಕಮಾಂಡ್ ಅದ್ರಾಗ ಏನು ಉಳಿದಿಲ್ಲ. ಹೈಕಮಾಂಡ್ ಉತ್ತರಿಸಿ ಅಂತ ಆಗೈತಿ. ಹೌದಾ? ಈಗ ಸಿದ್ದರಾಮಯ್ಯ ಮಲ್ಲಣ್ಣ ಹೇಳಿದ್ರೆ ಮಾಡಿರ್ ವಿನಯ್ ಕುಮಾರ್ ಸಿಗ್ತತಿ. ಡಿ ಕೆ ಶಿವಕುಮಾರ್ ಅಯ್ಯೋ ಅಯ್ಯೋ, ದೇಶದ ಮೇಲೆ ದುಡ್ಡೆಲ್ಲ ಅವನ ಮನ್ಯಾಗ ಐತಿ. ಈ ಮಿನಿಸ್ಟರ್ ಹಾಕಿದ್ಮೇಲೆ ಇಟ್ಟೈತಿ ಚಲನ ಅಂದ್ರೆ ಹೈಕಮಾಂಡ್ ಕೊಡೋದಿಲ್ಲ, ಇಲ್ಲಿ ಮೆಂಬರ್ಗಳು ಒಪ್ಪಂಗಲ್ಲ. ಹೌದ್ರಾ? ಮುಖ್ಯಮಂತ್ರಿ ಆಗಲ್ಲ ಡಿ ಕೆ. ಅವನ್ ಯಾವಾಗ ಯಾಕೆ ಆಗಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ? ಅವನಿಗೆ ಬೆಂಬಲ ಇಲ್ರಿ, ಜನ ಒಳ್ಳೆ. ದೇವೇಗೌಡರಿಗೂ ಸಿದ್ದರಾಮಯ್ಯಗೂ ಬಾರಿ ಪಾರ್ಟಿ ತಾನೆ. ದೇವೇಗೌಡರು ಸಿದ್ದರಾಮಯ್ಯ ಇರ್ಲಿ, ಕಳ್ಳ ಕೊಡ್ಬೇಡ ಅಂತಾರ. ಕುಮಾರಸ್ವಾಮಿ ಅವ್ರ ಸ್ವಾಮಿಯವ್ರ ಹತ್ರ ಹೋಗಿ ಬೆಳೆದ, ನೀವು ಕಳ್ಳ ಕೊಡ್ಬೇಡ್ರಿ, ಸಿದ್ದರಾಮಯ್ಯ ಇರ್ಲಿ ಅಂತ. ಅಪೋಸಿಟ್ ಪಾರ್ಟಿ ಇರ್ಲಿ ಅಂದ್ರೆ ಇವ್ನಿಗೆ ಬೇಡ ಅಂತಾರ ಸಂಬಂಧಿಕಿಗೆ. ಒಳ್ಳೆನಾದ್ರೆ ಯಾಕಂತದ್ದ. ಈಗ ವಿನಯ್ ಕುಮಾರ್ ಬಗ್ಗೆ ಚೆನ್ನಾಗಿ ಹೇಳಿದ್ರಿ, ಮಲ್ಲಣ್ಣನು ಸಿದ್ದರಾಮಯ್ಯನ ಮನ್ಸ್ ಮಾಡ್ರಾಗುತ್ತೆ ಅಂತ. ಬಟ್ ಈಗ ಅವ್ರನ್ನ ಉಚ್ಚಾಟನೆ ಮಾಡ್ಬಿಟ್ಟವ್ರೆ. ನಾನು ವಿನಯ್ ಕುಮಾರ್ನ ಮಾತಾಡಿಸ್ತೇನೆ ನೆನ್ನೆ, ಅವ್ರಂತಾರೆ ಬಿಜೆಪಿ ಸಿಕ್ರು ಹೋಯ್ತೀನಿ ಅಂತಾರೆ. ಈಗ ನಾನು ಹೇಳಿಲ್ಲ ಮಾತ, ಸಾಬ್ರಿಗೆ ಕೊಟ್ರೆ ಗಯಗಳ ಬಿಜೆಪಿ ತಮ್ಮ ಬಿಜೆಪಿಗೂ ಕೊಡೋದಿಲ್ಲ. ಕೊಡಲ್ವಾ? ಅಯ್ಯೋ, ಇವ್ರಿಗಿಂತೂ ಕಳ್ರ ಅದಾರ ಅಲ್ಲಿ. ಹೌದಾ? ಎಲ್ಲಿ ದಾವಣಗೆರೆ ಬಿಜೆಪಿ ಇಲ್ಲ, ದೇಶದ ಬಿಜೆಪಿ ಇಲ್ಲ. ದೇಶದ ಬಿಜೆಪಿ ಮೋದಿ ಬಿಟ್ರೆ ಇಡೀ ಫ್ಯಾಮಿಲಿ ಅದರಲ್ಲಿ ಬಿಜೆಪಿ ಅವರು ವೋಟ್ರು ಕಳ್ರ. ಈಗ ಏನಾಗೈತಿ ಅಂದ್ರೆ, ನಾವು ಹಿಂದ್ ಎಲೆಕ್ಷನ್ ಮಾಡ್ತಿದ್ವಿ ಸರ್, 500 ಇದ್ರೆ ಒಂದು ಪಂಚಾಯತಿ ಎಲೆಕ್ಷನ್ ಮಾಡ್ತಿದ್ವಿ. ಈ ಒಬ್ಬ ಮೆಂಬರ್ ಆಗ್ಬೇಕಂದ್ರೆ 6 ಲಕ್ಷ ಬೇಕು. ಅದು ಬಿಜೆಪಿ ಅವ್ರು ಮಾಡಿರೋ ಬದುಕು. ಹೌದಾ? ಕಾಂಗ್ರೆಸ್ನವ್ರು ಮಾಡಿಲ್ಲ ಅದನ್ನ. ಅಂದ್ರೆ ದೇಶದಲ್ಲಿ ಎಲ್ಲಾ ಕೇಸರಿಮಯ ಆಗ್ಬೇಕು ಅಂತ ಅಧಿಕಾರ ಜನ ಕೊಡ್ತಾ ಇಲ್ಲ, ಇವ್ರು ಕೊಂಡ್ಕತಾವ್ರೆ. ಹೌದು. ಈಗ ನಾವ್ 20 ಜನ ಬರ್ತೇವೆ ಕಾಂಗ್ರೆಸ್ನವ್ರು, ನಮಗೆ ಮೆಜಾರಿಟಿ ಇರ್ತೈತಿ. ಇದ್ರಾಗ 4 ಜನ ಕಳ್ರು ರೂಪಾಯಿ ಇಸ್ಕೊಂಡ್ ಇಸ್ಕೊಂಡ್ ಅಧಿಕಾರ ಮಾಡ್ತಾರ. ಇವ್ರು ನೋಡ್ಕೊಂತ ಯಾವಾಗ ಬಂದಾರ ಪೂರ. ಈಗ ಯಡಿಯೂರಪ್ಪ 4 ಸರಿ ಮುಖ್ಯಮಂತ್ರಿ ಆದ, ಯಾವಾಗ ಪೂರ್ಣ ಬಹುಮತ ಬಂದಿತ್ತು? ಬಂದಿಲ್ಲ. ಮತ್ತೆ ಇತ್ಲ ಬಾಕ್ಲಿಂದ ಬಂದ್ರ ಅವ್ರು, ಕುದುರೆ ವ್ಯಾಪಾರ. ಹೌದು. ಆಯ್ತು ಸರ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನನಗೆ ಒಂಥರ ವಾವ್ ಫ್ಯಾಕ್ಟರ್ ಅನ್ನಿಸ್ತಾ ಇದೆ. ನಿಮ್ ಪ್ರಕಾರ ಈ ಸಲ ದಾವಣಗೆರೆ ದಕ್ಷಿಣದ ಮತದಾರರು, ರಾಜಕೀಯದವ್ರು ಯಾರು ಸರಿ ಇಲ್ಲ ಬಿಡಿ, ಮತದಾರರಿಗೆ ಒಳ್ಳೆ ಟೈಮ್ ಬಂದಿದೆ ಬದಲಾವಣೆ ತರಕ್ಕೆ. ಮತದಾರರಿಗೆ ಏನಂತೀರಾ? ಈಗ ಮತದಾರರು ಅಷ್ಟರು ಪ್ರಾಮಾಣಿಕರೇ, ಇವ್ರು ಸರಿ ಇಲ್ಲ. ರಾಜಕಾರಣಿಗಳೇ ಸರಿ ಇಲ್ಲ, ಅವರೇ ಹಾಳು ಮಾಡಿರೋದು. ಹೌದು, ದುಡ್ಡು ಕೊಟ್ಟು. ಈಗ ಈ ಊರಿಗೆ 9.5 ಲಕ್ಷ ಕೊಟ್ರು ಮೊನ್ನೆ ಎಂಪಿಗ ಅಂದ್ರೆ, ಮತ್ ನಾವು ಇಲ್ಲಿ ಓಟ್ ಬರೀ ಕೈಲಿ ಹೇಳಕ್ ಹೋದವ್ರಿಗೆ ಯಾರ ಕೊಡ್ತಾರೆ? ಯಾರು 9.5 ಲಕ್ಷ? ಕಾಂಗ್ರೆಸ್ ಅವರ ಬಿಜೆಪಿ? ಕಾಂಗ್ರೆಸ್ನವ್ರು. ಬಿಜೆಪಿ ಎಷ್ಟು ಕೊಟ್ರು? ಬಿಜೆಪಿ ಅವ್ರು ಎಷ್ಟು ಕೊಟ್ರೆ ನಮಗೆ ಅದಕ್ಕೂ ದೂರ. ಇವು ನಮ್ ಕೈಯಾಗ ಬಂದ್ರು, ಈ ಕೈಯಾಗ ಬಂದಿರೋವೇ ಇಲ್ಲ. ಅವನ್ ಯಾವ ಸಂಜೆ ಮೂಲೆಗೆ ಇಸ್ಕೊಂಡವೇ ಇಲ್ಲ. ಹೌದಾ? ಈಗ ವಿನಯ್ ಕುಮಾರ್ ಕೊಟ್ರೆ ಒಳ್ಳೇದಾಕತ್ತೆ. ಯಾಕಂದ್ರೆ ಕುರುಬರಿಗೆ ಯಾರಿಗೂ ಕೊಟ್ಟೇ ಇಲ್ಲ. ಈ 4 ಸರಿ ಅದನ್ನು ಗೆಲ್ಸಿದೇವಿ, ಉಚ್ಚಾಟನೆ ಮಾಡಿದ್ರೆ ಕೊಯ್ದಿಲ್ಲ. ಮತ್ತೆ ಕಾಂಗ್ರೆಸ್ ಬರ್ಬೇಕು ಅಂದ್ರೆ ಕೊಡ್ಬೇಕು, ಕಾಂಗ್ರೆಸ್ ಸೋಲ್ಬೇಕು ಅಂದ್ರೆ ಸಾಬ್ರಿಗೆ ಕೊಡ್ಬೇಕು. ವಿನಯ್ ಕುಮಾರ್ ಕಾಂಗ್ರೆಸ್ ಕರಿಬೇಕು ಈಗ. ಹೌದು. ಮಲ್ಲಣ್ಣ ಅವ್ರ ಕೆಲಸ ಹೆಂಗೆ ನಿಮ್ ಪ್ರಕಾರ? ಮಲ್ಲಣ್ಣ ಪರವಾಗಿಲ್ಲ, ನಮ್ಮ ಪಾರ್ಟಿ ಅಲ್ಲ, ಉತ್ತರದನು ಅಲ್ಲ. ಆಗ್ಲಿ ಪರವಾಗಿಲ್ಲ, ನೀವು ಕಾಂಗ್ರೆಸ್ ಬಗ್ಗೆ ಹೇಳ್ತಿದ್ರಲ್ಲ. ಆಯ್ತು, ಈಗ ನಿಮ್ ಸಂಸದರು ಪ್ರಭಾ ಮಲ್ಲಿಕಾರ್ಜುನ್ ಹೆಂಗೆ? ಒಳ್ಳೆ ಹೆಣ್ಮಗಳು. ಹೌದಾ? ಚೆನ್ನಾಗಿ ಕೆಲಸ ಮಾಡ್ತಾರೆ.
ಗೆದ್ಮೇಲೆಲ್ಲ ಬಂದ್ ಹೌದು ಮಾತಾಡ್ತಾನೆ, ಅಲ್ಲಿ ಮನೆಗೆ ಹೋದ್ರು ಮಾತಾಡಿಸ್ತೈತಿ. ಅದು ಹಳ್ಳಿ ಹೆಣ್ಮಗಳು ಎಲ್ಲರಿಗೂ ಬಂದಿಸ್ತೈತಿ, ಒಳ್ಳೆ ಮಾತನಾಡ್ತೈತಿ. ಒಟ್ಟಲ್ಲಿ ಅವ್ರ ಕುಟುಂಬದಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ, ಮಾಡ್ತಿದ್ದಾರೆ. ಆದ್ರೂ ಈ ಸಲ ಬೇರೆಯವ್ರಿಗೆ ಅವಕಾಶ ಕೊಟ್ಟು ಒಳ್ಳೇದು. ಒಳ್ಳೇದು. ಥ್ಯಾಂಕ್ ಯು ಚೆನ್ನಾಗಿ ಹೇಳಿದ್ರಿ, ಖುಷಿ ಆಯ್ತು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.